ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ಇವತ್ತು ನಾವು ಈ ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಗ್ರಹಗಳಿಂದ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ? ಮನುಷ್ಯನ ಜೀವಿತಾವಧಿಯಲ್ಲಿ ಅವನ ಜನ್ಮ ಆಗಿದೆ ಅಂತಾದರೆ ಅವನ ಕರ್ಮಶೇಷದ ಅನುಭವಿಸ್ಲಿಕ್ಕೋಸ್ಕರವಾಗಿ ಒಂದು ಜನ್ಮ ಅನ್ನುವಂಥದ್ದು ಉಂಟಾಗಿರ್ತದೆ. ಆಗಾಗ ಹಲವಾರು ರೀತಿಯಾಗಿರ್ತಕ್ಕಂತಹ ರೋಗಗಳು ಅವನ ಗೋಚರ ಸ್ಥಿತಿಗೆ ಬರುವಂಥದ್ದು. ತದನಂತರದಲ್ಲಿ ಕೆಲವೊಂದು ಋತು ಬದಲಾವಣೆ ಅಂತ ಹೇಳಿದರೆ ಚಳಿಗಾಲ, ಮಳೆಗಾಲ ಹಾಗೆ ಬೇಸಿಗೆ ಕಾಲದಲ್ಲಿ ಆ ಋತು ಅನ್ನುವಂಥದ್ದು ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಆಗುವಂತಹ ನೈಸರ್ಗಿಕವಾಗಿ ಬದಲಾವಣೆ ಆಗುವಂಥ ಸ್ಥಿತಿಗತಿಗಳಲ್ಲೂ ಅನೇಕವಾಗಿರ್ತಕ್ಕಂಥ ರೋಗಗಳನ್ನು ಕೆಲವೊಂದು ಭಾಗದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನು ಶಾರೀರಿಕವಾಗಿರ್ತಕ್ಕಂತಹ ಸದೃಢವಾಗಿ ಇಲ್ಲ ಅಂತಾದರೆ ಆ ಸಂದರ್ಭದಲ್ಲೂ ಆರೋಗ್ಯ ಅನ್ನುವಂಥದ್ದು ಹಾಳಾಗುವಂಥದ್ದು ನಾವು ಕಂಡುಕೊಂಡಿರುವಂತಹ ವಿಷಯ. ಹಾಗೆ ನಿದ್ರಾನಾಶಗಳು, ನಿದ್ರೆ ನಾಶ ಮಾಡುವಂಥದ್ದು, ರಾಸಾಯನಿಕವಾಗಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡುವಂಥದ್ದು, ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಷಯಗಳು. ಇನ್ನು ಕೆಲವೊಂದೇನು ಅಂತ ಕೇಳಿದರೆ ಗ್ರಹಸ್ಥಿತಿಗಳಿಂದ ದೋಷಗಳು ಉಂಟಾಗ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಿತವಾಗಿ ಚಿಂತನೆ ಮಾಡುವಾಗ ನಮ್ಮ ಜಾತಕದಲ್ಲಿ ನಾವು ಹುಟ್ಟಿರುವಂಥದ್ದೇ ಕರ್ಮಶೇಷವನ್ನು ಅನುಭವಿಸಲಿಕ್ಕೆ ಅಂತಾದಾಗ ಆ ರೋಗ ಬಾಧೆಗಳು ಆರೋಗ್ಯ ಸ್ಥಿತಿಯಲ್ಲಿಯೂ ರೋಗವನ್ನು ಕೊಡ್ಬೋದು, ಇಲ್ಲ ಅಂತ ಹೇಳಿದರೆ ಮಾನಸಿಕ ಸ್ಥಿತಿಯಲ್ಲೂ ಕೊಡ್ಬೋದು, ಇಲ್ಲ ಅಂತ ಹೇಳಿದರೆ ಉದ್ಯೋಗದಲ್ಲೂ ಬೇರೆ ಬೇರೆ ರೀತಿಯಾಗಿ ಕೊಡ್ತದೆ ಅನ್ನುವಂಥದ್ದನ್ನು ನಾವು ಹಲವಾರು ಜಾತಕ ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ನೋಡಿದಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಈ ಗ್ರಹಗಳು ಈ ಆರೋಗ್ಯದ ಮೇಲೆ ಮಾಡುವಂಥ ಒಂದು ಪರಿಣಾಮ ಏನಿದೆ ಅದನ್ನು ತಡಿಬಹುದಾ ಅಂತ? ಖಂಡಿತವಾಗ್ಲೂ ತಡಿಬೋದು. ಹೇಗೆ ಅಂತ ಕೇಳಿದರೆ ನಾವೊಂದು ಗಾಡಿಯಲ್ಲಿ ಒಂದು 100 ಸ್ಪೀಡಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ಮುಂದುಗಡೆ ಹಂಸಿದೆ ಅಂತ ಆದಾಗ ಆಟೋಮೆಟಿಕ್ಕಾಗಿ ಕೈ ಏನಾಗ್ತದೆ, ಬ್ರೇಕಿಗೆ ಹೋಗ್ತದೆ. ನಾವು ಯಾವುದೇ ಒಂದು ನಮಗೆ ಆಗಬಾರ್ದು ಅಪಘಾತಗಳು ಆಗ್ತದೆ ಅಂತ ಆದಾಗ ನಾವು ಹೇಗೆ ಹುಷಾರಾಗಿರ್ತೇವೋ ಹಾಗೆಯೇ ನಮ್ಮ ಜಾತಕ ಅನ್ನುವಂಥದ್ರಲ್ಲಿ ದಶಾಭುಕ್ತಿಗಳು ಅನ್ನುವಂಥದ್ದು ಇರ್ತದೆ. ಆ ದಶಾಭುಕ್ತಿಗಳ ಪ್ರಕಾರವಾಗಿ ನಡೆಯುವಂಥ ಗೋಚರ ಸ್ಥಿತಿ ಆ ಗ್ರಹರನ್ನು ತೃಪ್ತಿಪಡಿಸಿದಾಗ ಆಗುವಂತಹ ದೋಷಗಳು ಅನ್ನುವಂಥದ್ದು ನಮಗೆ ಕಮ್ಮಿ ಪ್ರಮಾಣದ ದೋಷಗಳು ನಮಗೆ ಗೋಚರಕ್ಕೆ ಬರುತ್ತದೆ. ಹಾಗಾಗಿ ಜಾತಕ ವಿಮರ್ಶೆ ಅತಿ ಪ್ರಾಮುಖ್ಯತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಜ್ಯೋತಿಷ್ಯದಲ್ಲಿ ಗ್ರಹ ಪ್ರಭಾವ ತಡೆಗೆ ಪರಿಹಾರ ಏನಿದೆ ಅಂತ? ಗ್ರಹ ಪ್ರಭಾವ ತಡೆಗೆ ಈಗ ಮನುಷ್ಯ ಹುಟ್ಟಿದಂಥದ್ದೇ ಈ ವಿಷ ತಗೊಂಡ್ರ ಮೇಲೆ ಅಥವಾ ಬೆಲ್ಲವನ್ನು ಬಾಯಲ್ಲಿ ಹಾಕ್ಕೊಂಡ್ರ ಮೇಲೆ ಅದ್ರ ಕೆಲಸವನ್ನು ಅದು ಮಾಡಿ ಅಂತ ಹೇಳಬೇಕು ಅಂತಿಲ್ಲ. ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಹೋಗ್ತಿರ್ತದೆ, ನಾವು ತಗೊಳ್ಳೋದು ಅಷ್ಟೇ ಕೆಲಸ. ಹಾಗೆ ಯಾವಾಗ ಶಾರೀರಿಕವಾಗಿರ್ತಕ್ಕಂತಹ ಸದೃಢವಾಗಿರುವಂಥ ಆರೋಗ್ಯ ಇಲ್ಲದಲೇ ಇರುವಂಥದ್ದು, ನಿದ್ರೆಯನ್ನು ಮಾಡದಲೇ ಇರುವಂಥದ್ದು, ಚಿಂತೆಯನ್ನು ಹೆಚ್ಚಾಗಿ ಮಾಡುವಂಥದ್ದು, ಮತ್ತು ನಂತರದಲ್ಲಿ ಆಯಾ ಸಂದರ್ಭಕ್ಕೆ ಗ್ರಹಸ್ಥಿತಿಗಳಿಂದ ಉಂಟಾಗುವಂಥ ದೋಷಗಳನ್ನು ನಾವು ಅರಿತುಕೊಂಡು ಆ ಗ್ರಹರ ಕಾರಕ ದೇವತೆಗಳನ್ನು ಆರಾಧನೆ ಮಾಡಿದಾಗ ನಮಗಾಗುವಂಥ ದೋಷಗಳು ಕಮ್ಮಿನೇ ಆಗ್ತಾ ಬರ್ತದೆ ಹೊರತು ಹೆಚ್ಚಾಗುವುದಿಲ್ಲ. ಹಾಗೆ ಅದನ್ನೇ ನಾವು ಮಾಡುವಂಥ ಕೆಲಸವನ್ನು ತೃಪ್ತಿ ಮಾಡುವಂಥ ಕೆಲಸ ಬಿಟ್ಟು ಅಪಚಾರಗಳನ್ನು ಮಾಡಿದರೆ ಮತ್ತೆ ಈ ದೋಷ ಅನ್ನುವಂಥದ್ದು ಅದರ ಪ್ರಮಾಣ ಅನ್ನುವಂಥದ್ದು ಹೆಚ್ಚಾಗ್ತದೆ ಅನ್ನುವಂಥದ್ದು. ಖಂಡಿತ ಗುರುಜಿ. ಇನ್ನು ಯಾವ ದೇವರನ್ನು ಪೂಜಿಸಿದರೆ ಈ ಗ್ರಹ ದೋಷಕ್ಕೆ ಮುಕ್ತಿ ಸಿಗುತ್ತೆ ಅಂತ? ಗ್ರಹ ದೋಷಕ್ಕೆ ಮೊದಲು ಚಿಂತನೆ ಮಾಡುವಾಗ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ರೋಗಸ್ಥಾನದಲ್ಲಿರುವಂಥ ಗ್ರಹಗಳು ಅವರನ್ನು ತೃಪ್ತಿಪಡಿಸುವಂಥದ್ದು, ಮತ್ತು ನಮ್ಮ ದಶಾಭುಕ್ತಿ ಅನ್ನುವಂಥದ್ದು ಯಾವ ದಶಾಭುಕ್ತಿ ನಡೀತಾ ಇದೆ ಆ ದೇವರನ್ನು ಸಂತೃಪ್ತಿ ಪಡಿಸುವಂಥದ್ದು. ಸರ್ವೇ ಸಾಮಾನ್ಯವಾಗಿ ಧನ್ವಂತರಿ ದೇವರನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು. ಇನ್ನು ಕೆಲವೊಂದು ಆಗಂತುಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಇರ್ತದೆ, ಅದಕ್ಕೆ ದೇವಪೂಜೆಯಿಂದ ತೃಪ್ತಿಪಡಿಸುವಂಥದ್ದು. ಇನ್ನು ಕೆಲವೊಂದು ಸಡನ್ನಾಗಿ ಬಂದು ಹೋಗಿಬಿಡ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಯಾ ಸಂದರ್ಭಕ್ಕೆ ಸಹಿತವಾಗಿ ಯಾವ ದೋಷಗಳು ಅನ್ನುವಂಥದ್ದು ಬರುವಂಥದ್ದು ಇರ್ತದೆಯೋ ಅದಕ್ಕೆ ನಾವು ಪರಿಹಾರವನ್ನು ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ನಾವು ಒಂದೇ ದೇವರನ್ನು ಆರಾಧನೆ ಮಾಡಿ ನಾವು ಆರೋಗ್ಯದಿಂದ ಇರ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳನ್ನು, ದಶಾಭುಕ್ತಿಯನ್ನು, ತದನಂತರದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು,
ಹಾಗೆ ದೇವತಾರಾಧನೆಯಿಂದ ಅನುಕೂಲತೆ ಆಗ್ತದೆ. ಸದ್ಯದ ಪರಿಸ್ಥಿತಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭಗಳನ್ನೆಲ್ಲ ನಾವು ನೋಡಿರ್ತೇವೆ, ಅಥವಾ ಸಡನ್ನಾಗಿ ಅಪಘಾತಗಳಾಗುವಂಥದ್ದು. ಇದೆಲ್ಲ ನಮಗೆ ಪೂರ್ವ ನಿಯೋಜಿತ ಅಲ್ಲ ಅಂತ ಹೇಳಿದರೆ ಮುಂದೆ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಆ ಅಪಘಾತ ಆದಾಗ ಆ ಸಂದರ್ಭಕ್ಕೆ ಬೇಕಾಗಿ ಚಿಂತನೆ ಮಾಡುವಾಗ ಮೃತ ಸಂಜೀವಿನಿ ಮಂತ್ರ ಜಪಗಳು, ಇಲ್ಲ ಅಂತ ಹೇಳಿದರೆ ನಾವು ಔಷಧಾದಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಆ ತುಪ್ಪಕ್ಕೆ ಹಲವಾರು ರೀತಿ ಆಗಿರ್ತಕ್ಕಂಥ ಕಾಮ್ಯಕಾರಕ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ ಪ್ರಾಶನ ಮಾಡುವಂಥದ್ದು. ಇದರಿಂದ ನಮಗೇನಾಗ್ತದೆ ಕೇಳಿದರೆ ರೋಗ ಬರುವಂಥದ್ದು ಶಮನ ಆಗುವಂಥ ಸ್ಥಿತಿಗತಿಗಳು ಗೋಚರಕ್ಕೆ ಬರ್ತದೆ. ಇನ್ನು ಕೆಲವೊಂದು ರೋಗಗಳು ಏನು ಅಂತ ಕೇಳಿದರೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟರು ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅದು ದೇವತಾ ಶಾಪಕೋಪಗಳಿಂದ ಉಂಟಾದಂಥದ್ದು. ಅದನ್ನು ದೇವತಾ ತೃಪ್ತಿ ಮಾಡಿ ತದನಂತರದಲ್ಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಮಾಡಿದಾಗ ಅದು ಫಲಕಾರಿಯಾಗಿ ಕೊಡ್ತದೆ ಅಂತೇಳಿ. ಕೆಲವರನ್ನು ನೋಡಿರ್ಬೋದು, ನಾವು ಎಷ್ಟೇ ಔಷಧ ತಗೊಂಡ್ರೂ ನಮಗೆ ಅನುಕೂಲ ಆಗಲಿಲ್ಲ ಅಂತೇಳಿ. ಯಾಕೆ ಅಂತ ಕೇಳಿದರೆ ಅದು ರೋಗ ಅಲ್ಲ, ಅದು ಬಾಧೆ ಅಂತ ಹೇಳಿ. ರೋಗದಲ್ಲಿ ವಿಚಾರಗಳನ್ನು ನಾವು ಎರಡು ರೀತಿಯಾಗಿ ಸಾಮಾನ್ಯವಾಗಿ ಚಿಂತನೆ ಮಾಡುವಾಗ ಎರಡು ರೀತಿಯಾಗಿ ಯೋಚನೆಯನ್ನು ಮಾಡ್ತೇವೆ. ಒಂದನ್ನು ಈ ರೋಗ ಬಾಧೆಗಳು ಅನ್ನುವಂಥದ್ದು, ಯಾವ ರೀತಿ ರೋಗ ಬರ್ತದೆ ಅನ್ನುವಂಥದ್ದು. ಇನ್ನೊಂದು ನಾವು ಅದನ್ನು ಸೇಫ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತೇಳಿ. ಇದನ್ನು ವಿಷಯಗಳ ಸುಮಾರಷ್ಟು ಇರ್ತದೆ. ಅದನ್ನು ನಾವು ಪ್ರತಿಯೊಂದನ್ನು ವಿಮರ್ಶೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಒಬ್ಬೊಬ್ಬರು ಜಾತಕದಲ್ಲಿ ಒಂದೊಂದು ಸಾಮಾನ್ಯವಾಗಿ ಧನ್ವಂತರಿ ಅಮೃತ ಕಲಶಹಸ್ತಾಯ, ಆ ಧನ್ವಂತರಿ ದೇವಿ ನಮಗೆಲ್ಲ ಕೊಟ್ಟಂಥದ್ದು ಆರೋಗ್ಯ ಭಾಗಕ್ಕೆ ಧನ್ವಂತರಿ. ಹಾಗಾಗಿ ಅವನನ್ನೇ ಆರಾಧನೆ ಮಾಡೋದು ಉತ್ತಮದ ವಿಷಯ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರೂಜಿ. ಅದರಲ್ಲೂ ಈಗ ಇತ್ತೀಚಿನ ದಿನಗಳಲ್ಲಿ ಈ ಸರಣಿ ಹೃದಯಾಘಾತ ಆಗ್ತಾ ಇದೆ. ಈ ಹೃದಯಾಘಾತಕ್ಕೂ ಕೂಡ ಈ ಗ್ರಹಗಳ ಪ್ರಭಾವ ಕಾರಣವಾಗುತ್ತಾ ಹೇಗೆ? ಹೃದಯಾಘಾತ ಅನ್ನುವಂಥದ್ದು ಈಗ ನಡೀತಿರುವಂಥದ್ದು, ಅದು ನಮಗೆ ಮಾರಕ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ ಮನುಷ್ಯನ ಜೀವನದಲ್ಲಿ ಅವನ ಆರೋಗ್ಯ ಸ್ಥಿತಿಗತಿಗಳು ಬದಲಾವಣೆ ಆಗ್ತದೆ, ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳು ಬರ್ತದೆ. ಸಾಮಾನ್ಯವಾಗಿ ನೋಡುವಾಗ ಹೃದಯ ಸ್ತಂಭನಕ್ಕೆ ಕಾರಣ ಏನು ಅಂತ ಕೇಳಿದರೆ ಹಾರ್ಟ್ ನಿಲ್ಲುವಂಥದ್ದು, ಕೆಲಸ ಮಾಡುವಂಥದ್ದು. ಅದಕ್ಕೆ ರಕ್ತ ಪರಿಚಲನೆ ಏನು ರಕ್ತ ಹೋಗುವಂಥದ್ದಿದೆ ಅದು ಕಮ್ಮಿ ಆದಾಗ ಹೃದಯ ಸ್ತಂಭನ ಆಗ್ತದೆ. ಯಾಕೆಂದರೆ ಅದು ಕೆಲಸ ನಿಲ್ಲಿಸಿಬಿಡ್ತದೆ. ಆ ರಕ್ತ ಹೋಗುವಂಥ ಪ್ರಮಾಣ ಏನಾಗ್ತದೆ, ಆ ಬೊಜ್ಜಿನಿಂದ ಆ ರಕ್ತ ಹೋಗುವಂಥ ಸ್ಥಿತಿಗತಿಗಳು ಆ ಫ್ಲೋ ಹೋಗಬೇಕಾಗಿರುವಂಥ ಸ್ಥಿತಿಲಿ ಹೋಗೋದಿಲ್ಲ. ಆಗ ಹೃದಯ ಅನ್ನುವಂಥ ಸ್ತಂಭನ ಆಗಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ಕಾರಣಗಳನ್ನು ಚಿಂತನೆ ಮಾಡುವ ತತ್ಕಾಲ ಲಗ್ನ ಈ ಕ್ಷಣಕ್ಕೆ ನಾವು ಚಿಂತನೆ ಮಾಡುವಾಗ, ಪ್ರಶ್ನಾ ಚಿಂತನೆಯಲ್ಲಿ ನೋಡುವಾಗ ನಮಗೆ ಹಿಂದೆಯೂ ಸಮೇತ ಮಹಾಮಾರಿಗಳೆಲ್ಲ ಬಂದಿರುವಂಥದ್ದು. ಮತ್ತೆ 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 ಭಗವಂತ ನಮಗೇನು ಕಷ್ಟಗಳನ್ನು ತಂದೊಡ್ತಿರುವಂಥದ್ದು ಏನಕ್ಕೆ ಅಂತ ಕೇಳಿದ್ರೆ ಅನಾಚಾರಗಳಾಗ್ತಾ ಇದೆ. ಸಾಮಾನ್ಯವಾಗಿ ನೋಡುವಾಗ ನಮ್ಮ ಪ್ರಾಂತ್ಯದ ದೇವರನ್ನು, ಇಲ್ಲಿನ ಗ್ರಾಮ ದೇವರನ್ನು ಆರಾಧನೆ ಮಾಡಬೇಕು. ಯಾಕಂದ್ರೆ ನಾವು ಈ ಗ್ರಾಮದಲ್ಲಿರುವವರು. ಹಾಗಾಗಿ ಯಾವಾಗ ನಾವು ಹೆತ್ತ ತಾಯಿಯನ್ನು ಬಿಟ್ಟು ಬೇರೆಯವ್ರನ್ನ ತಾಯಿ ಅಂತ ಹೇಳಲಿಕ್ಕೆ ಶುರು ಮಾಡ್ತೇವೆ, ಆ ಒಂದು ಕ್ಷೇತ್ರದಲ್ಲಿ ನಮಗೆ ಅನಾಚಾರಗಳಾಗುವಂಥದ್ದು ಸಹಜ ಸ್ಥಿತಿ. ಹಾಗಾಗಿ ಮತ್ತೆ ಇನ್ನೊಂದು ರಾಸಾಯನಿಕವಾಗಿರ್ತಕ್ಕಂಥ ಆಹಾರ ಪದ್ಧತಿಗಳು, ನಾವು ರಾಸಾಯನಿಕವಾಗಿರುವಂಥ ಆಹಾರ ಪದ್ಧತಿಗಳನ್ನು ತಗೊಳ್ಳುವಂಥದ್ದು, ನಂತರದಲ್ಲಿ ನಿದ್ರೆಯನ್ನು ಬಿಡುವಂಥದ್ದು, ನಮ್ಮ ಯಾವಾಗ BP ಎಲ್ಲ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಇದೆಲ್ಲ ನಾವು ಕೆಲವೊಂದು ಗ್ರಹಗಳಿಂದ ಚಿಂತನೆ ಮಾಡ್ತೇವೆ. ನಾವಿಲ್ಲಿ ಗ್ರಹ ಸ್ಥಿತಿಗಳನ್ನು ಚಿಂತನೆ ಮಾಡೋದಕ್ಕಿಂತ ನೀವು ಕೇಳಿದಂಥ ಸಮಯಕ್ಕೆ ಹೃದಯ ಸ್ತಂಭನಕ್ಕೆ ಕಾರಣ ಏನು ಅಂತ ಕೇಳಿದರೆ ಒಂದು ನಿದ್ರಾನಾಶ ಆಗಿರಬಹುದು, ಇನ್ನೊಂದು ಅತಿಯಾಗಿ ಚಿಂತನೆಗಳನ್ನು ಮಾಡೋದು, ಟೆನ್ಷನ್ ಆಗೋದು, ನಾವು ಒಂದು ಕೆಲಸಕ್ಕೆ ಅಡಿಕ್ಟ್ ಆಗಿ ಬಿಡೋದು, ಇದನ್ನು ಮಾಡ್ತಾ ಹೋಗ್ತೇವೆ. ಮತ್ತು ಇನ್ನೂ ಬೇಕು ಅಂತ ಹೇಳಿ ನಮ್ಮ ಸ್ಥಿತಿಯನ್ನು ಜಾಸ್ತಿ ಮಾಡಿಕೊಳ್ಳೋದು, ಮಾನಸಿಕ ಸ್ಥಿತಿಯನ್ನು. ಆಗೇನಾಗ್ತದೆ, ಸಾಮಾನ್ಯವಾಗಿರುವಂಥ ಮನುಷ್ಯನಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತಿದ್ದಾಗೆ ಅವನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಷಯಗಳು ಬದಲಾವಣೆ ಆಗುವಂಥದ್ದು. ಆ ಸಂದರ್ಭದಲ್ಲಿ ಈ ಹೃದಯ ಸ್ತಂಭನಾದಿಗಳಾಗುವಂಥದ್ದು ಸಹಜ. ಅದಕ್ಕೇನು ಹಿಂದಿನ ಕಾಲದಲ್ಲೆಲ್ಲ ವ್ಯಾಯಾಮ ಮಾಡ್ತಿದ್ರು, ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ? ಮಾಡುವುದೇ ಇಲ್ಲ. ನಂತರದಲ್ಲಿ ಆಹಾರ ಪದ್ಧತಿಯು ಹಾಗೆ, ಅವರು ಬೆಳೆದು ಎಲ್ಲ ಇದು ತಗೊಳ್ತಾ ಇದ್ರು. ಹಾಗಾಗಿ ಆಹಾರ ಪದ್ಧತಿಗಳು ಚಂದ ಇತ್ತು. ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲವೂ ನಮಗೆ ಅತಿ ಬೇಗ ಬೇಕನ್ನುವಂಥ ದೃಷ್ಟಿಯಿಂದ ಅದಕ್ಕೇನು ಹಾಕಿದ್ರು ಸಮೇತ ನಾವು ತಿನ್ಕೊಂಡು ಹೋಗ್ಬಿಡ್ತೇವೆ. ಇಲ್ಲಪ್ಪ ನನಗೆ ಕೆಲಸಕ್ಕೆ ಹೋಗುವಂಥ ಸ್ಥಿತಿಗತಿಗಳೇ. ಇದೆಲ್ಲ ಏನು ಅಂದ್ರೆ ಕೇಳಿದರೆ ಎಲ್ಲವೂ ಗಣನೆಗೆ ಬರ್ತದೆ. ಯಾವಾಗ ನಾವು ದೇಹಕ್ಕೆ ಅತಿಯಾಗ ಆಹಾರ ಎಲ್ಲವನ್ನು ಹಾಕಿ ಅದಕ್ಕೇನೋ ನಾವು ಕೆಲಸವನ್ನು ಕೊಡ್ದಲೆ ಅದನ್ನು ನಾವು ವಾಕಿಂಗ್ ಮಾಡೋದು ಅಥವಾ ದೇಹದಂಡನೆ ಮಾಡುವಂಥದ್ದು, ಇದು ಯಾವುದೂ ಮಾಡಲಿಲ್ಲ ಅಂತಾದಾಗ ಸಂಜನಿತವಾಗಿರ್ತಕ್ಕಂಥ ದೋಷಗಳಲ್ಲಿ ಈ ಹೃದಯ ಸ್ತಂಭನವು ಒಂದು. ಇದು ಈಗಿನ ಶುರುವಾಗಿರುವಂಥ ಕಾಲ ಅಂತ ನನ್ನ ಅಭಿಪ್ರಾಯ. ಇದು ಮುಂದೆ ಜಾಸ್ತಿ ಆಗ್ತದೆ ಅಂತ ನಾ ಹೇಳೋದಲ್ಲ. ಇದಕ್ಕೆ ಪರಿಹಾರವನ್ನು ನಾವು ಮಾಡ್ಕೊಳ್ಳಲಿಲ್ಲ ಅಂತಾದರೆ ಇದು ಸರ್ವೇ ಸಾಮಾನ್ಯ ಅಂತೇಳಿ ಸುಮ್ಮನಾಗಿ ಬಿಡ್ತೇವೆ ನಾವು. ಯಾವಾಗ ಇದಕ್ಕೆ ಪರಿಹಾರ ಮಾಡ್ಕೊಳ್ತೇವೆ ಅದು ನಮಗೆ ಅನುಕೂಲ. ಒಂದು ಆರೋಗ್ಯ ದೃಷ್ಟಿಯಿಂದ ಅದೆಲ್ಲ ಡಾಕ್ಟರ್ ಹೇಳ್ತಾರೆ. ಇನ್ನೊಂದು ಈ ಜಾತಕ ಅಥವಾ ಜ್ಯೋತಿಷ್ಯ ವಿಚಾರದಲ್ಲಿ ನಾವು ಹೇಳುವಾಗ ನಾವು ಮಾಡುವಂಥ ಅನಾಚಾರಗಳೇ ನಮಗೆ ಸಮಸ್ಯೆ ಆಗಿ ಪರಿವರ್ತನೆ ಆಗ್ತದೆ. ಈ ಕೊರೋನಾ ಆಗಿರ್ಬೋದು, ಹೃದಯ ಸ್ತಂಭನಾದಿಗಳಾಗಿರ್ಬೋದು, ಅಥವಾ ಯುದ್ಧ ಆಗಿರಬಹುದು, ಅಥವಾ ಈ ನಮಗೆ ಹಣದ ವಿಚಾರಗಳಲ್ಲಿ ಆಗಿರುವಂಥದ್ದಾಗಿ, ಇದೆಲ್ಲ ಏನಕ್ಕೆ ಆಗ್ತಿರುವಂಥದ್ದು ಅಂತ ಕೇಳಿದರೆ ಭಗವಂತ ಆ ಪಾಪಕರ್ಮಗಳೆಲ್ಲ ಜಾಸ್ತಿ ಆದಾಗ ಒಂದೊಂದನ್ನೇ ಸರಿ ಮಾಡ್ತಾ ಬರ್ತಾನೆ. ಕೆಲವೊಂದನ್ನೇನು ಅಂತ
ಕೇಳಿದರೆ ತೋರಿಸಿಕೊಡ್ಬೇಕಂತೆ. ಏನಂತ ಕೇಳಿದರೆ ಹಾಂ ಈಗೀಗ ಆಗ್ತದೆ ಮಾರ್ರೆ, ನೀವು ಇನ್ನು ಸರಿ ಇರಿ ಅಂತ ಹೇಳಿ ತೋರಿಸ್ಲಿಲ್ಲ ಅಂತಾದಾಗ ಮತ್ತೆ ಇನ್ನೊಂದೇನೋ ಅತಿಯಾಗಿರುವಂಥ ಪೆಟ್ಟು ಕೊಟ್ಟು ಜನರಲ್ಲಿ ಈಗ ಈ ಕೆಲಸಗಳು ನೀವು ಕೇಳಿದಂಥ ವಿಷಯಗಳಲ್ಲೇ ಹೃದಯ ಸ್ತಂಭನ ಆದಮೇಲೆ ಎಷ್ಟೋ ಜನ ಅವರ ಆರೋಗ್ಯ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ದೇಹದಂಡನೆಯನ್ನು ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ಮಾನಸಿಕವಾಗಿ ಸ್ಥೈರ್ಯವಾಗಿರಲಿಕ್ಕೆ ಅದಕ್ಕೆ ಬೇಕಾಗಿರುವಂಥದ್ದು ಮಾಡ್ತಾರೆ. ಎಚ್ಚೆತ್ಕೊಳ್ಳಲಿಲ್ಲ ಅಂತಾದರೆ ಹಾಂ ಬಿಡಿ ಇದು ನನಗೇನು ಆಗೋದಿಲ್ಲ ಅಂತ ಹೇಳಿದಾಗ ಅದು ಅದೇ ರೀತಿಯಾಗಿ ಅನಾನುಕೂಲಗಳನ್ನು ಕೊಡ್ತದೆ. ಯಾಕೆಂದರೆ ಆರೋಗ್ಯದಲ್ಲಿ ವಿಶೇಷವಾಗಿ ಪ್ರಾಮುಖ್ಯತೆ ಬರುವಂಥದ್ದು ಆಹಾರ ಪದ್ಧತಿ ಅನ್ನುವಂಥದ್ದು. ನಮ್ಮ ದೇಹಕ್ಕೆ ಹಿಂದಿನಿಂದ ಯಾವ ರೀತಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಂದಿದೆಯೋ ಅದನ್ನೇ ನಾವು ಮೇಂಟೈನ್ ಮಾಡಬೇಕು. ಬಿಟ್ಟರೆ ಹೊಸದಾಗಿ ಯಾವುದೋ ಒಂದು ಆಹಾರ ಬಂತು ಅಂತ ಹೇಳಿ ಅದನ್ನು ನಾವು ತಗೊಂಡಾಗ ಏನಾಗ್ತದೆ, ಅದರಿಂದ ಮಾರಕಗಳು ಶುರು ಆಗ್ತದೆ. ತಕ್ಷಣದಲ್ಲೂ ಕೊಡ್ಬೋದು, ಲೇಟ್ ಆಗು ಅದು ಪ್ರಾಯಶ್ಚಿತವನ್ನು ಕೊಡ್ಬೋದು. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಪ್ಪನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್. 1956 ಅಕ್ಟೋಬರ್ 5, 1956 ಅಂತ. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸ್ವಾಮಿ. ಅದೇ ನಮ್ಮ ಅಪ್ಪಂಗೆ ಯಾಕೋ ಬೆನ್ನು ನೋಡ್ತಾ ಕಾಲು ನೋಡ್ತಾ ಜಾಸ್ತಿ ಆಗ್ತಾ ಇದೆ ಮ್ಯಾಮ್. ಏನಾಗ್ತಾ ಉಂಟು ಬೆನ್ನ ಹತ್ರ ಕಾಲ ಹತ್ರ? ಅವಾಗ ಒಂದ್ ಸ್ವಲ್ಪ ಅದೇನೋ ಆಪರೇಷನ್ ಎಲ್ಲ ಆಗಿತ್ತಂತೆ. ಅದು ಈಗ 15 ವರ್ಷ ಆಗಿತ್ತು ಆಪರೇಷನ್ ಆಗಿ. ಅದು ಈಗೆಲ್ಲ ನೋವಿಕ್ಕಣೈತೆ. ಈಗ ನೋವಾಗಿರುವಂಥದ್ದು ತುಂಬ ಅವ್ರಿಗೆ ಹೇಳಲಿಕ್ಕೆ ಆಗ್ದಲೇ ಇರುವಂಥದ್ದು, ಬಿಟ್ಟು ಬಿಟ್ಟು ಬರುವಂಥದ್ದು. ಇಲ್ಲಿ ಏನು ಅಂತ ಕೇಳಿದರೆ ಈ ಪ್ರಶ್ನೆ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಅವರ ಹೆಸರಿಗೆ ನಾವಿಟ್ಟಂಥ ಪ್ರಶ್ನೆಗೆ ಇಲ್ಲಿ ಚಿಂತನೆ ಮಾಡುವಂಥದ್ದೇನು ಅಂತ ಕೇಳಿದರೆ, ಅವರಿಗೆ ಈ ನೋವು ಅನ್ನುವಂಥದ್ದು ಯಾವ ರೀತಿ ಬಿಟ್ಟು ಬಿಟ್ಟು ಬರ್ತಿರುವಂಥದ್ದು ಅಂತ ಹೇಳಿದರೆ, ಇವತ್ತಿತ್ತು ಅಂತ ಆದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರುವಂಥದ್ದು, ಅಥವಾ ಬೆಳಗ್ಗೆ ಇತ್ತು ಅಂತ ಆದರೆ ಸಂಜೆ ಇರುವಂಥದ್ದು, ಈ ರೀತಿ ಆಗಿರುವಂಥದ್ದು. ಮತ್ತು ದೇಹದ ಎಡಭಾಗ ಅನ್ನುವಂಥದ್ದು, ಈ ಒಂದು ದೇಹದಿಂದ ಎಡಭಾಗದಲ್ಲಿ ಅವರಿಗೆ ಸಮಸ್ಯೆ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಮತ್ತು ಈ ಆಹಾರ ವಿಚಾರಗಳಲ್ಲೂ ಅವ್ರಿಗೆ ಏನಾಗ್ತಾ ಇದೆ, ಆಹಾರ ಸೇರ್ದಲೇ ಇರುವಂಥದ್ದು, ಅವರು ಇಷ್ಟಪಡುವಂಥ ವಸ್ತುಗಳೇ ಅವರಿಗೆ ನಮಗೇನು ಬೇಡ ಅನ್ನುವಂಥ ಮನಸ್ಥಿತಿಗೆ ಅವ್ರು ಬಂದಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಸದ್ಯದ ಪರಿಸ್ಥಿತಿಗೆ ಅವರನ್ನು ಒಂದು ವೈದ್ಯಕೀಯ ಚಿಕಿತ್ಸೆಗಳು ಅವರಿಗೆ ಶೀಘ್ರವಾಗಿ ಅಗತ್ಯ ಇರುವಂಥದ್ದು. ಮತ್ತೆ ಕುಟುಂಬದಲ್ಲಿ ಕೆಲವೊಂದು ಈ ಕುಜನ ವಿಷಯವಾಗಿ ಅಂತ ಹೇಳಿದರೆ ಭೂ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಜ್ಯಗಳಿಂದ ಸ್ವಲ್ಪ ವಾಮಾಚಾರ ಪ್ರಯೋಗಗಳನ್ನು ಮಾಡಿದಂಥ ಲಕ್ಷಣಗಳು ಉಂಟು. ಅದೇ ಆಗಿರುವಂಥ ಲಕ್ಷಣಗಳಿಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ, ಮನೆಯಲ್ಲಿ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಿ, ಅದು ಆಭಿಚಾರವೋ ಮಹಾಭಿಚಾರವೋ ಕ್ಷುದ್ರಾಭಿಚಾರವೋ ಅನ್ನುವಂಥ ಚಿಂತನೆ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ಪರಿಹಾರ ಮಾರ್ಗವನ್ನು ಮಾಡಿಕೊಂಡು ಮುಂದುವರಿರಿ. ಸದ್ಯದ ಪರಿಸ್ಥಿತಿಗೆ ಈಶ್ವರನಿಗೆ ರುದ್ರಾಭಿಷೇಕಾದಿಗಳನ್ನು ಕೊಡುವಂಥದ್ದು, ತದನಂತರದಲ್ಲಿ ಅಸ್ತ್ರಮಂತ್ರ ಜಪಗಳನ್ನು ಮಾಡಿ ಅವರಿಗೆ ತೈಲ ಲೇಪನವನ್ನು ಮಾಡುವಂಥದ್ದು, ಇದೆಲ್ಲ ಅವರಿಗೆ ಅನುಗ್ರಹಕಾರಕ ಅಂತ ಹೇಳಿದರೆ ಅನುಕೂಲ ಆಗುವಂಥದ್ದು. ಸದ್ಯದ ಪರಿಸ್ಥಿತಿಗೆ ಈ ರುದ್ರಾಭಿಷೇಕಾದಿಗಳನ್ನು ಕೊಡಿ, ಒಮ್ಮೆ ಬನ್ನಿ, ಅದು ಪೂರ್ಣ ವಿಷಯವನ್ನು ವಿಮರ್ಶೆ ಮಾಡಿ ಹೇಗೆ ಮುಂದುವರಿಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡುವ. ಇಲ್ಲ ಅಂತಾದರೆ ನಿಮ್ಮ ಕುಲಪುರೋಹಿತರ ಹತ್ರ ಹೋಗಿ ಪರಿಹಾರವನ್ನು ಕಂಡುಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಗುರುಜಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ 27/3/69. 27/3/69. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ ಗೊತ್ತಿಲ್ಲ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಸರ್. ಅಡ್ಡಿಲ್ಲ, ಆಯ್ತು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮ್ದು ಹಣಕಾಸಿನ ವ್ಯವಹಾರದಲ್ಲಿ ಭಾರಿ ಕಷ್ಟ. ಕೆಲಸದಲ್ಲಿ. ಮನೆ ದೇವ್ರು ಯಾವ್ದು ನಿಮ್ದು? ಮತ್ತೆ ಇವರು ವೆಂಕಟರಮಣ. ಇಲ್ಲಿ ನೋಡಿ, ಒಂದು ನಮಗೆ ರೋಗಸ್ಥಾನದಲ್ಲಿ ಪ್ರಶ್ನಾ ಚಿಂತನೆಯ ಪ್ರಕಾರವಾಗಿ ರೋಗಸ್ಥಾನದಲ್ಲೇ ಕೆಲವೊಂದು ದುಷ್ಟಗ್ರಹಗಳಿರುವಂಥದ್ದು ಅಂತ ಹೇಳಿದರೆ, ಈ ರೋಗಸ್ಥಾನದಲ್ಲಿ ನಮಗೆ ಇದು ದೈವಿಕವಾಗಿರ್ತಕ್ಕಂಥ ಬಾಧೆಗಳು ಅನ್ನುವಂಥದ್ದು ಏನಾಗಿದೆ, ನೀವು ದುಡಿಯುವಂಥ ದುಡ್ಡು ಸಾಲದ ವಿಚಾರಗಳಿಗೆ ಹೆಚ್ಚು ಕಟ್ಟುವಂಥದ್ದು, ಅಥವಾ ಅಕಾಲಿಕವಾಗಿರ್ತಕ್ಕಂಥ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಖರ್ಚು ಬರುವಂಥದ್ದು, ಇದೆಲ್ಲ ಆಗ್ತಾ ಉಂಟು. ಈ ಆರಾಧನೆ ಅನಾದಿ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ದೇವೈಹಿ ಧರ್ಮ ಅಂದರೆ ಈ ದೇವರನ್ನು ಆರಾಧನೆ ಮಾಡುವಂಥದ್ದು, ಅಥವಾ ಸಪರಿವಾರವಾಗಿರ್ತಕ್ಕಂಥ ರಾಹುವಿನ ಆರಾಧನೆ ಇದ್ದಂತಹ ಕುಟುಂಬ,
ಅವೆಲ್ಲದು ಯಾವುದು ಅನಾದಿ ಕಾಲದಲ್ಲಿ ನಡೀತಿದ್ದಂಥ ಸಂಪ್ರದಾಯದ ರೀತಿಯಲ್ಲಿ ಪೂಜೆ ಪುನಸ್ಕಾರಾದಿಗಳು ನಡೀತಿದೆ ಅನ್ನುವಂಥದ್ದು ಇಲ್ಲಿ ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಮಾತುಗಳು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಏನು ಆರಾಧನೆಗಳನ್ನು ನೀವು ಅನಾದಿ ಕಾಲದಿಂದ ಬಿಟ್ಟುಕೊಂಡು ಬಂದಿದ್ದೀರಿ ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಮತ್ತು ಈ ಶಸ್ತ್ರಚಿಕಿತ್ಸೆಗಳು ಅನ್ನುವಂಥದ್ದು ಈ ಒಂದು 3-4 ವರ್ಷಗಳ ಹಿಂಭಾಗದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದಾಗಿಯೋ ಅಥವಾ ಅಪಘಾತಗಳಾಗಿಯೋ ನೋವನ್ನು ತಿಂದಂತಹ ಕುಟುಂಬ. ಈಗ ಕುಲದೇವತಾರಾಧನೆ ಅನ್ನೊಂದು ಪ್ರಥಮತವಾಗಿ ಮತ್ತೆ ಅಥವಾ ಈ ಅನಾದಿ ಕಾಲದಿಂದ ಆರಾಧನೆ ಮಾಡ್ಕೊಂಡು ಬಂದಂಥದ್ದನ್ನು ಮತ್ತೆ ಪ್ರಾರಂಭ ಮಾಡಿ ತದನಂತರದಲ್ಲಿ ಈ ಕುಬೇರ ಮಂತ್ರ ಅನ್ನುವಂಥದ್ದು ಒಂದು ಮಂತ್ರ ಉಂಟು. ಅದಕ್ಕೆ ಸಂಬಂಧಿತವಾಗಿ ಬ್ರಾಹ್ಮಣರ ಹತ್ರ ಅದಕ್ಕೆ ಸಂಬಂಧಿತವಾಗಿ ಜಪಾದಿಗಳನ್ನು ದಶಾಂಶ ಹೋಮಾದಿಗಳನ್ನು ತರ್ಪಣಾದಿಗಳನ್ನು ಮಾಡಿ ಆ ಪ್ರಸಾದವನ್ನು ನಿಮ್ಮ ಹತ್ತಿರ ಅಥವಾ ನೀವು ಉದ್ಯೋಗ ಮಾಡುವಂಥ ವ್ಯವಹಾರ ಸ್ಥಳದಲ್ಲಿ ಇಟ್ಕೊಳ್ಳುವಂಥದ್ದು ಶುಭ ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಆ ದೇವರನ್ನು ಆರಾಧನೆ ಮಾಡಿ ಕುಬೇರ ಮಂತ್ರದಿಂದ ಜಪಾದಿಗಳನ್ನು ತರ್ಪಣಾದಿಗಳನ್ನು ಹೋಮಾದಿಗಳನ್ನು ಮಾಡಿಸಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂಥದ್ದೆಲ್ಲ ಹೇಳುವ ಅಂತ ಹೇಳಿದರೆ ಇದು ನಿಮ್ಮ ಕುಟುಂಬಾರಾಧನೆ ಅದಕ್ಕೆಲ್ಲ ಈಗ ದೇವತಾನುಗ್ರಹವೇ ಇಲ್ಲ ಅಂತಾದಾಗ ಇದನ್ನೆಲ್ಲ ಹೇಳಿದರೆ ಮಾಡ್ತೀರಿ ಅನ್ನುವಂಥದ್ದು ಅನುಮಾನ. ಹಾಗಾಗಿ ಸದ್ಯಕ್ಕೆ ಕುಬೇರ ಮಂತ್ರ ಜಪಗಳನ್ನು ಮಾಡಿಸಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವಾಣಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮಾ. 24/7/2003 ಮೇಡಮ್. 2003. ಓಕೆ, ಟೈಮಿಂಗ್ಸ್ ಏನು? ರಾತ್ರಿ 12:30 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗ ಲೋಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನು ವಿಷಯ ಕೇಳಬೇಕಿತ್ತಮ್ಮ? ಜವಾಬ್ದಾರಿನದೇ ಇಲ್ಲ ಗುರುಜಿ ಅವನಿಗೆ. ನೀವು ನಿಂಗೆ ಸಹ್ಯ ಏನ್ ಜವಾಬ್ದಾರಿ ಬರುತ್ತೋ? ದುಡಿಯೋ ವಯಸ್ಸು ದುಡಿಯೋದೇ ಇಲ್ಲ ಸ್ವಾಮೀಜಿ. ಅವನಿಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಒಂದು ಚಿಂತನೆ ಮಾಡುವಾಗ ಅವನ ಲಗ್ನದಲ್ಲೇ ಕೆಲವೊಂದು ಗ್ರಹಗಳಿರುವಂಥ ಕಾರಣದಿಂದ ಆ ಗ್ರಹರ ಸ್ಥಿತಿಗತಿಗಳು ಹೇಗಿದೆ ಅಂತ ಕೇಳಿದರೆ, ಈ ರಾಜರ ಮಕ್ಕಳೆಲ್ಲ ಇರ್ತಾರೆ ಗೊತ್ತಾ, ನಾನೇನು ಕೆಲಸ ಮಾಡಬೇಕಂತಿಲ್ಲ, ರಾಜ್ಯಭಾರವನ್ನು ಮಾಡ್ಕೊಂಡಿದ್ರೆ ಆಯಿತು ಅನ್ನುವಂಥ ಮನಸ್ಥಿತಿ ಇರ್ತಾರೆ. ಆ ರೀತಿ ಇರುವಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಉಂಟು. ಮತ್ತು ಈ ವಿಲಾಸಿ ಜೀವನ ಅಥವಾ ವೈಭವ ಜೀವನ ಅಥವಾ ಏನು ಕೆಲಸ, ಈಗ ನೀವು ವಯಸ್ಸಾದ ತಂದೆ ತಾಯಿ ಇದ್ದೀರಿ ಅಂತಾದರೆ ನಿಮಗೆ ಬೇಕಾದರೆ ಒಂದು ಲೋಟ ನೀರು ತಂದು ನನಗೆ ಕೊಡಿ ಅನ್ನುವಂಥ ಮನಸ್ಥಿತಿ ಇರುವಂಥ ಹುಡುಗ ಅಲ್ವಾ? ಹಾಗಾಗಿ ಇವನಿಗೆ ಒಂದು ಸೂರ್ಯನ ದೇವಸ್ಥಾನದಲ್ಲಿ ಸೂರ್ಯ ಶಾಂತಿಯನ್ನು ಮಾಡಿಸಿ ಯಾವುದಾದ್ರೂ ಒಂದು ನಿಮ್ಮ ಕುಟುಂಬದ ಕುಲ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಪಾದುಕಾ ಪೂಜೆಯನ್ನು ಮಾಡಿ ಭಿಕ್ಷಾವಂದನೆಯನ್ನು ಮಾಡಿಸಿ ಆ ಗುರುಗಳ ದೃಷ್ಟಿ ಅನ್ನುವಂಥದ್ದು ಇವನ ಮೇಲೆ ಬೀಳಬೇಕು. ಹಾಗಾಯ್ತಂತಾದ್ರೆ ಏನಾಗ್ತದೆ, ಈ ಒಂದು ನಾನು ಅದನ್ನೇ ಹೇಳಿದ್ದೆ. ಈಗ ವಿಲಾಸಿ ಜೀವನ ಅಂದ್ರೆ ಏನು ಗೊತ್ತಾ, ನೀವು ಈಗ ದುಡಿಯುವಂಥದ್ದು ಕಮ್ಮಿ ಆದ್ರೂ ನನಗೆ ಬರೋದು ಬರಲೇಬೇಕು, ಇವತ್ತು ಬೆಳಗ್ಗೆ ನನಗೆ ಇಂಥ ತಿಂಡಿ ಅಂದ್ರೆ ಅದೇ ಬೇಕನ್ನುವಂಥ ಮನಸ್ಥಿತಿ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಈ ಸೂರ್ಯ ದೇವಸ್ಥಾನಕ್ಕೆ ಸೂರ್ಯನನ್ನು ಕುರಿತು ಆರಾಧನೆ ಮಾಡುವಂಥದ್ದು, ಸೂರ್ಯನ ಸಾನ್ನಿಧ್ಯ ಭಾಗದಲ್ಲಿ ನವಗ್ರಹರ ಸಾನ್ನಿಧ್ಯದಲ್ಲಿ ನವಗ್ರಹ ಸಹಿತವಾಗಿರ್ತಕ್ಕಂಥ ಸೂರ್ಯಶಾಂತಿಯನ್ನು ಮಾಡಿ ಅವನ ಕೈಯಲ್ಲಿ ನವಗ್ರಹ ದಾನಾದಿಗಳನ್ನು ಮಾಡಿಸಿ ನಿಮ್ಮ ಕುಲದ ಗುರುಪೀಠ ಯಾರು ಪೀಠಾಧಿಪತಿಗಳಿದ್ದಾರೆ, ಸನ್ಯಾಸತ್ವವನ್ನು ತೆಗೆದುಕೊಂಡು ಪೀಠಾಧಿಪತಿಗಳಿದ್ದಾರೆ, ಅವರ ದೃಷ್ಟಿ ಅನ್ನುವಂಥದ್ದು ಇವನ ಮೇಲೆ ಬೀಳಬೇಕು. ಪಾದಪೂಜೆಯನ್ನು ಮಾಡಿ ಭಿಕ್ಷಾವಂದನೆಯನ್ನು ಮಾಡುವಂಥದ್ದು ಉತ್ತಮ ಅಂಥೇಳಿ ನನ್ನ ಅಭಿಪ್ರಾಯ. ಇವನಿಗೆ ದೇಹದಲ್ಲಿ ಕೆಲವೊಂದು ತೊಂದರೆಗಳೆಲ್ಲ ಇದೆ ಅಂತ ಹೇಳಿದರೆ ಈ ಗ್ರಹದೋಷಗಳಿಂದ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈ ಭೂತಗ್ರಹ ಅಥವಾ ಅಪಸ್ಮಾರ ಗ್ರಹ ಅನ್ನುವಂಥದ್ದು, ಈ ಗ್ರಹಗಳ ದೋಷದಿಂದ ಇವನಿಗೆ ಈ ರೀತಿ ಬಾಧೆಗಳು ಅನ್ನುವಂಥದ್ದು ಉಂಟಾಗಿದೆ. ಮತ್ತೆಲ್ಲವನ್ನು ಯಾವುದು ಪರಿಪೂರ್ಣವಾಗಿ ಮಾಡುವುದಿಲ್ಲ, ಎಲ್ಲ ಅರ್ಧ ಮಾಡುವುದು. ಇದೊಂದು ಅರ್ಧ ಕೆಲಸ ಮಾಡಿದ್ರೆ ಇನ್ನೊಂದು ಕೆಲಸ ಮಾಡೋದು. ಯಾವ ಪರಿಪೂರ್ಣವಾಗಿ ಕೆಲಸ ಮಾಡುವಂಥ ಯೋಗಗಳು ಇವನಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ನವಗ್ರಹ ಸಹಿತವಾಗಿರ್ತಕ್ಕಂಥ ಸೂರ್ಯಶಾಂತಿ, ನಿಮ್ಮ ಕುಟುಂಬದ ಕುಲ ಗುರುಗಳ ಆರಾಧನೆಯನ್ನು, ಭಿಕ್ಷಾವಂದನೆ, ಪಾದಪೂಜೆಯನ್ನು ಮಾಡಿ ಅವರ ದೃಷ್ಟಿ ಇವನ ಮೇಲೆ ಬೀಳಲಿ, ಸರಿ ಆಗ್ತದೆ. ಈ ವರ್ಷ ಒಂದು ಸ್ವಲ್ಪ ಅವನಿಗೇನು ಜಾಸ್ತಿ ಅಂತ ಹೇಳಲಿಕ್ಕೆ ಹೋಗಬೇಡಿ. ಮುಂದಿನ ವರ್ಷ ಮಾರ್ಚ್ ಕಳೀಲಿ,
ಅವನಲ್ಲಿ ದೈವಿಕ ಭಕ್ತಿ ಆಗಿರಬಹುದು, ಮತ್ತು ತಂದೆ ತಾಯಿಗೆ ಗೌರವ ಕೊಡುವಂಥ ಯೋಗಗಳು ಬರ್ತದೆ ಈ ಪರಿಹಾರ ಮಾಡಿದ್ದೇ ಹೌದಂತಾದರೆ. ಒಳ್ಳೇದಾಗಲಿ, ಆಯಿತಾ? ಧನ್ಯವಾದ ವಾಣಿ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಹಾದೇವಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಮಾ. 4 ಹಾ 9 ಹಾ 1993. ಓಕೆ, ಟೈಮಿಂಗ್ಸ್ ಏನು? ಮಧ್ಯಾಹ್ನ 2 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ ಗುರೂಜಿ. ಎಂತ ಕೇಳಬೇಕಿತ್ತು? ನನ್ನ ಮಗನ ಮದುವೆ ಬಗ್ಗೆ ಮದುವೆ ಕೇಳಬೇಕಾಗಿತ್ತು. ಬಗ್ಗೆ. ಸಂಜೆ ಮಧ್ಯಾಹ್ನ 2 ಗಂಟೆ ಅಲ್ಲ? 2 ಗಂಟೆ. ಹೌದು, ಕರೆಕ್ಟ್. ರೇವತಿ ನಕ್ಷತ್ರ, ಮೀನರಾಶಿ ಅಲ್ವಾ? ಹೌದು. ನೋಡಿ, ಈ ವ್ಯಕ್ತಿಯ ವಿಚಾರವಾಗಿ ಮದುವೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಏನಾದರೂ ದೇವತಾ ಕೆಲಸಗಳನ್ನೇನಾದರೂ ಮಾಡಿದ್ರಾ? ಇಲ್ಲ ಗುರುಜಿ, ಮೊನ್ನೆ ನಾವು ಇದಕ್ಕೆ ಕುಕ್ಕೆಗೆ ಹೋಗಿ ನಾಗಪ್ರತಿ ಇದನ್ನ ಮಾಡ್ಸ್ಕೊಬಂದು. ಏನು? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಇದು ಪ್ರತಿಷ್ಠೆ ಮಾಡಿಸ್ಬಲ್ವಲ್ಲ, ಹಾ, ಅದನ್ನ ಮಾಡ್ಕೊಂಡ್ ಬಂದು. ಯಾರು ಹೇಳಿದ್ದು ನಾಗ ಪ್ರತಿಷ್ಠೆಗಳನ್ನ ಮಾಡ್ಲಿಕ್ಕೆ? ನೋಡಿ, ಇಲ್ಲಿ ಜಾತಕದಲ್ಲಿ ಅವನಿಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ಯೋಗಗಳೇ ಇಲ್ಲ, ಅಂದ್ರೆ ದೋಷಗಳೇ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ, ಈಗ ಅವನಿಗೆ ಇಲ್ದಲೇ ಇರುವಂತ ರೋಗಕ್ಕೆ ನೀವು ಔಷಧ ಮಾಡಿದ್ರೆ ಏನಾದ್ರೂ ಉಪಯೋಗ ಉಂಟಾ? ಅವನಿಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಇಲ್ಲಿ ಗೋಚರಕ್ಕೆ ಅಷ್ಟು ಸ್ಪಷ್ಟವಾಗಿ ಯಾವುದು ಕಾಣಿಸ್ತಾ ಇಲ್ಲ. ಅದಕ್ಕಿಂತ ದೋಷಗಳು ಇಲ್ಲಿ ಉಂಟು. ರೋಗಸ್ಥಾನದಲ್ಲೇ ಇರುವಂಥದ್ದು ಕೆಲವೊಂದು ದೋಷಗಳುಂಟು, ಸಪ್ತಮಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳುಂಟು. ಅದು ಯಾವುದು ಸರಿ ಮಾಡ್ಕೊಂಡ್ಲಿಲ್ಲ ಅಂತ ಹೇಳ್ಬೇಕಿಲ್ಲಿ. ಹೌದೌದು, ಅದೇ ಮಾಡಿಲ್ಲ ಗುರುಜಿ. ಅದೇ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಪ್ರತಿಷ್ಠೆ ಮಾಡಿದಂಥದ್ದು ಎಂಥದ್ದು ಉಪಯೋಗ ಇಲ್ಲ. ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಇದೊಂದು ಟ್ಯಾಬ್ಲೆಟ್ ಇಷ್ಟ ಆಗಿದೆ, ಇದನ್ನು ಕೊಡಿ ಅಂದಂಗೆ ಆಯ್ತು ಅಷ್ಟೇ. ಯಾರೋ ಒಬ್ರು ಹೇಳಿದ್ರು ಜ್ಯೋತಿಷ್ಯದವರು, ಅವ್ರ ನಾಗ ಪ್ರತಿಷ್ಠೆ. ಅದಕ್ಕೆ MBBS ಮಾಡಿ MD ಮಾಡಿದಂತ ಡಾಕ್ಟರ್ ಹತ್ರ ಹೋಗಿ ಹೊಟ್ಟೆ ಕೊಯ್ಸ್ಕೊಳ್ಬೇಕು, ನರ್ಸ್ ಹತ್ರ ಎಲ್ಲ ಕೊಯ್ಸ್ಕೊಳ್ಳೋದಲ್ಲ ಅಲ್ವಾ? ಈಗ ನೋಡಿ, ಸದ್ಯದ ಪರಿಸ್ಥಿತಿಗೆ ಅವನಿಗೆ ಶುಕ್ರದಶೆ ಅನ್ನುವಂಥದ್ದು ನಡೀತಾ ಉಂಟು. ಶುಕ್ರದಶೆ ಬುಧಭುಕ್ತಿ ಅನ್ನುವಂಥದ್ದು ನಡೀತಾ ಇದೆ. ಸದ್ಯದ ಪರಿಸ್ಥಿತಿಗೆ ಈ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹಕ್ಕಾಗಿ ಒಂದು 10 ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನ, ತದನಂತರದಲ್ಲಿ ದಶಾಂಶ ಅದರ 10% ಅಂತ ಹೇಳಿದ್ರೆ 1 ಸಂಖ್ಯೆಯಲ್ಲಿ ಹೋಮಾದಿಗಳನ್ನ, ಆಮೇಲೆ ಸುವಾಸಿನಿ ಆರಾಧನೆಗಳನ್ನ ಮಾಡಿ, ಬ್ರಾಹ್ಮಣ ಪಾದ ಪ್ರಕ್ಷಾಳನೆಗಳನ್ನ ಮಾಡಿ ಅವರಿಂದ ಆಶೀರ್ವಾದನ ತೆಗೆದುಕೊಂಡ್ರಂತಾದ್ರೆ ಈ ವರ್ಷದ ನವೆಂಬರ್ ತಿಂಗಳಿನ ಒಳಭಾಗದಲ್ಲಿ ಶುಭವಾಗಿರ್ತಕ್ಕಂಥ ಸುದ್ದಿಗಳು ಬರುವಂತ ಲಕ್ಷಣಗಳಿದೆ. ಈ ಪರಿವರ್ತನಾ ಯೋಗ ಮತ್ತೆ ಇಷ್ಟಪಟ್ಟು ಮದುವೆ ಆಗುವಂಥದ್ದು, ಯಾರನ್ನಾದ್ರೂ ಇಷ್ಟಪಟ್ಟು ಅದರಲ್ಲಿ ಅವರನ್ನ ವಿವಾಹ ಆಗುವಂತ ಯೋಗಗಳು ಇವನ ಜಾತಕದಲ್ಲಿದೆ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಈ ಪರಿಹಾರಾದಿಗಳನ್ನ ಮಾಡಿಕೊಂಡು ಮುಂದುವರಿರಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಒಂದು 10 ಬಾರಿ ಮಾಡಿ, ಒಂದು ಹೋಮವನ್ನು ಮಾಡಿ, ಸುವಾಸಿನಿ ಆರಾಧನೆಯನ್ನು ಮಾಡಿ, ಆಮೇಲೆ ನೋಡುವ ಏನಾಗ್ತದೆ ಅಂತ. ಆಯ್ತಾ? ಒಳ್ಳೇದಾಗ್ಲಿ. ಧನ್ಯವಾದ ಮಹಾದೇವಮ್ಮ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಇಂದುಮತಿ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 12/10/1997. 97. ಓಕೆ, ಟೈಮಿಂಗ್ಸ್ ಏನು? ನಿಮಿಷ 5:30 ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. 5:30 ಸಂಜೆನಾಮ? ಹ್ಞೂನ್ರಿ. ಹೇಳಿ, ಏನು ವಿಷಯ ಕೇಳಬೇಕಿದ್ದೀತ? ಅವಂದ ಹೆಣ್ಣು ನೋಡ್ರು ಕನ್ಯಾಗ ಫಿಕ್ಸ್ ಆಗೋವ್ರಿಗೆ. ಹೆಣ್ಣು ನೋಡ್ರು ಕನ್ಯಾಗ ಫಿಕ್ಸ್ ಆಗೋಲ್ರಿ. ನೋಡಿ, ಇವನಿಗೆ ಈಗ ಏನು ದೇವತಾ ಕೆಲಸಗಳನ್ನೇನಾದ್ರೂ ಮಾಡಿದ್ರಾ? ಅಂದ್ರೆ ಹೋಮ ಹವನ ಈ ತರದ್ದೇನಾದ್ರೂ ಮಾಡಿದ್ರಾ? ಮಾಡಿದ್ವಿ. ಏನು ಹೋಮವನ್ನು ಮಾಡಿದ್ರಿ? ಈಶ್ವರನ ಅಭಿಷೇಕ ಮಾಡ್ತಿದ್ವಿ. ಅಭಿಷೇಕ ಮಾಡಿದ್ರಾ? ನೋಡಿ, ಇದು ತುಂಬಾ ದಿನಗಳಿಂದ ಮದುವೆ ವಿಚಾರಗಳಿಗೆ ಹುಡುಕ್ತಿರುವಂತ ಲಕ್ಷಣಗಳಿದೆ. ನೀವು ತುಂಬಾ ಹುಡುಕ್ತಾ ಇದ್ದಿದ್ರಿ. ಇದು ಯಾವುದು ಸೆಟ್ ಆಗ್ದಲೇ ಇರುವಂತದ್ದು. 2019ರಲ್ಲಿ
ಹಾ ಇವರಿಗೆ ದೇಹದ ಬಲಭಾಗದಲ್ಲಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿ ಶಸ್ತ್ರಚಿಕಿತ್ಸೆಗಳು ಅಥವಾ ಅಪಘಾತಗಳಾಗಿ ಸ್ವಲ್ಪ ಪೆಟ್ಟಾಗಿತ್ತು, ಹೌದಾ? ಹೌದ್ರಿ. ಅದು ಇವಾಗ ಏನಾಗ್ತಾ ಇದೆ, ಆ ಸಂದರ್ಭದಲ್ಲಿ ಕೆಲವೊಂದು ದೋಷಗಳು ಅನ್ನುವಂಥದ್ದು ಪ್ರಾರಂಭ ಸ್ಥಾನ. ಅದಕ್ಕೆ ನಿಮಗೆ ನೆನಪಾಗ್ಲಿ ಅಂತಾನೆ ಅವನು ಆಕ್ಸಿಡೆಂಟ್ ಆಗಿರುವಂಥ ಸಮಯವನ್ನು ಹೇಳಿದ್ದು. ಹಾ ಇಲ್ಲಿ ಒಂದು ಸತ್ಯ ವಿಷಯಗಳು ಏನಂತ ಕೇಳಿದ್ರೆ, ಇವನಿಗೆ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ತುಂಬ ಹೆಚ್ಚಾಗಿದೆ. ಯಾರನ್ನಾದ್ರೂ ಇಷ್ಟಪಟ್ಟು ಅವರನ್ನು ಮದುವೆ ಆಗುವಂಥ ಯೋಗಗಳು ತುಂಬ ಉಂಟು ಇವನಿಗೆ. ಹಾ ಈ ಹಿಂದೆಯೂ ಮದುವೆ ವಿಚಾರಗಳೆಲ್ಲ ತುಂಬ ಮುಂದುವರೆದು ಅದು ಬೇಡ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ, ಹುಡುಗಿಯ ವಿಚಾರದಲ್ಲಿ ಮನಸ್ತಾಪಗಳಾಗಿ ಅದನ್ನು ಬೇಡ ಅಂತ ತ್ಯಜಿಸಿದಂಥದ್ದು ಉಂಟು. ಹೌದು ಗುರುಜಿ, ಕರೆ ಐತ್ರಿ. ಹೌದು, ಅದನ್ನೇ ಹೇಳಿದ್ದ. ಈಗ ಅದಕ್ಕೆ ಸ್ವಲ್ಪ ಇವನಿಗೆ ಏನಂತ ಕೇಳಿದರೆ, ಈಗ ಯೋಗಗಳೆಲ್ಲ ಅಷ್ಟು ಸಮಂಜಸವಾಗಿಲ್ಲ. ನೀವು ಒಮ್ಮೆ ಇವನಿಗೆ ಸರಿಯಾದಂಥ ರೀತಿಯಲ್ಲಿ ನವಗ್ರಹ ಪುರಸ್ತರವಾಗಿ ಕದಳಿ ವಿವಾಹಾದಿಗಳನ್ನು ಮಾಡಿ, ಕದಳಿ ವೃಕ್ಷಛೇದನವನ್ನು ಮಾಡಿ ನಂತರದಲ್ಲಿ ಮದುವೆಗೆ ಹುಡುಕೋದ್ರಿಂದ ಆದಷ್ಟು ಬೇಗ ಮದುವೆ ಆಗ್ತದೆ. ಎಲ್ಲವೂ ರೆಡಿ ಉಂಟು ಅವನಿಗೆ, ಮದುವೆಗೆ ಯೋಗ ಎಲ್ಲ ಚಂದ ಉಂಟು. ಆದರೆ ಈ ದೋಷ ಅನ್ನುವಂಥದ್ದು ಬಿಡ್ತಾ ಇಲ್ಲ. ಹೌದ್ರಿ. ಹಾಗಾಗಿ ನವಗ್ರಹ ಪುರಸ್ತರವಾಗಿ ಸೂರ್ಯಶಾಂತಿಯನ್ನು ಮಾಡಿ ನಂತರದಲ್ಲಿ ಈ ಕದಳಿ ವಿವಾಹಾದಿಗಳನ್ನು ಮಾಡುವಂಥದ್ದು ಉತ್ತಮ ಅಂತ ಕಾಣಿಸ್ತಾ ಉಂಟು. ಹಾ ಅವನಿಗೆ ಜನ್ಮಾಂತರವಾಗಿರ್ತಕ್ಕಂಥ ದೋಷಗಳಿದೆ. ಅಂದರೆ ಪಂಚಮ ಸ್ಥಾನದಲ್ಲಿ ಜನ್ಮಾಂತರ ದೋಷ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ವಿವಾಹ ಸಂಬಂಧಿತವಾಗಿ ಏನೋ ದೊಡ್ಡ ಅಪಚಾರಾದಿಗಳನ್ನು ಮಾಡಿ ಇದೆಲ್ಲ ವಿಷಯಗಳೆಲ್ಲ ಉಂಟು ಒಂದು ಕುಟುಂಬದ್ದು, ಪೂರ್ವಜನ್ಮದ್ದು. ಅದೆಲ್ಲ ಬಿಡಿ, ಈಗ ಸದ್ಯದ ಪರಿಸ್ಥಿತಿಗೆ ಕದಳಿ ವಿವಾಹಾದಿಗಳನ್ನು ಅವನಿಗೆ ಮಾಡಿಸಿ ಅನುಕೂಲ ಆಗ್ತದೆ. ಆಯ್ತಾ? ಎಸ್, ಧನ್ಯವಾದ ಇಂದುಮತಿ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನೊಬ್ರು ಕಾಲರ್ ಇದ್ದಾರೆ ಹೊಳಲ್ಕೆರೆಯಿಂದ, ಹನುಮಂತರಾಯಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ಹೇಳಿ ಮೇಡಮ್ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 29/8/2000 ಮೇಡಮ್ ಅವರೇ. 29/8/2000. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆ 28 ನಿಮಿಷ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. 29 ಅಲ್ಲ? ಹಾ, 29. 28 ಅಲ್ಲ? 28 29/8/2000. ಸಮಯ? ಸಮಯ 8 ಗಂಟೆ 28 ಬೆಳಗ್ಗೆ 8 ಗಂಟೆ 28 ನಿಮಿಷ. 8 ಗಂಟೆ 28 ನಿಮಿಷ. ಏನು ವಿಷಯ ಕೇಳಬೇಕಿತ್ತು? ಅದೇ ಅವ್ರು ಇಲ್ಲಿಗೆ ಮದುವೆ ವಿಚಾರ ಕೇಳಬೇಕಾಯ್ತು. ಯಾವ ದಿಕ್ಕಿನಲ್ಲಿ ಆಗುತ್ತೆ, ಸಂಬಂಧದಾಗ ಆಗುತ್ತೆ, ಬೇರೆ ಕಡೆ ಯೋಗ ಹೋಯ್ತಾ ಏನು ಅಂತ ಕೇಳಬೇಕಾಯ್ತು. ಎಂತ ನಕ್ಷತ್ರ? ಒಂದು ಮಗ ನಕ್ಷತ್ರ ಸಿಂಹರಾಶಿಯಾ? ಮಗ ನಕ್ಷತ್ರ ಸಿಂಹ. ಎಂತ ಹೆಸರು ಒಂದು? ಮೋಹನ ಅಂತ. ಮೋಹನ. ನೋಡಿ, ಇವೊಂದೊಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಜಾತಕಗಳು. ಈಗ ಸದ್ಯದ ಪರಿಸ್ಥಿತಿಗೆ, ಈಗ ಹೋದ ವರ್ಷ ಅಥವಾ 2023ರಲ್ಲಿ ಇವನಿಗೆ ಸ್ವಲ್ಪ ಇದೇ ವಿಚಾರಕ್ಕೆ ಮನಸ್ತಾಪಗಳಾಗಿ ಆರೋಗ್ಯದಲ್ಲೆಲ್ಲ ಪೆಟ್ಟು ಬಿದ್ದಿದೆ, ಹೌದಾ? ಹೇಳಿ ಸರ್. ಆರೋಗ್ಯದಲ್ಲಿ ಏನಾದ್ರು ಪೆಟ್ಟು ಬಿತ್ತಾ 2023ಕ್ಕೆ? ಏನಂತದೇನು ಪೆಟ್ಟು ಬಿದ್ದಿಲ್ಲ. ನಾವ್ ಈಗಿನ್ನ ಕಿವಿಯ ಹಾಕ್ಯಾಣ ಮದುವೆ ಮಾಡೋಣ ಅಂತ ನಾ ಯಾವ ದಿಕ್ಕಿನಲ್ಲಿ ಐತೆ ಏನು ಅಂತ ನೋಡಿ, ಇವರಿಗೆ ಸಂಬಂಧದಾಗ ಆಗುತ್ತೆ ಇಲ್ವೇ ಅಂತ ಕೇಳೋಣ ಅಂತ ಮಾಡಿರೋದು. ಇಲ್ಲಿ ಸಂಬಂಧದಲ್ಲಿ ಆಗೋದಿಲ್ಲ, ಹೊರಗಡೆಯಿಂದಾನೆ ತರಬೇಕು. ನಮ್ಮ ಮನೆಯಿಂದನೇ ಯಾವ ದಿಕ್ಕಿನಲ್ಲಿ ಆಗುತ್ತೆ ಅಥವಾ ಯಾರನ್ನ ಮಧ್ಯಸ್ಥರನ್ನ ಕರ್ಕೊಂಡು ನೋಡ್ಬೇಕೆ ಹೆಂಗೆ ಎಂಬುದು ನೋಡಿ ಸ್ವಾಮಿ. ಮಧ್ಯಸ್ಥರನ್ನೆಲ್ಲ ಕರೆಯುವಂಥದ್ದು ಬೇಡ. ನಿಮ್ಮ ಪರಿಚಯಸ್ಥರ ವಿಚಾರ ಪರಿಚಯಸ್ಥರು ಇರುವಂತ ಮನೆಯಿಂದನೇ ಹೆಣ್ಣು ಬರುವಂತ ಲಕ್ಷಣಗಳು ಉಂಟು. ಇವನಿಗೆ ಹೆಣ್ಣು ಬರ್ಲಿಕ್ಕೆ ಸಮಸ್ಯೆ ಇಲ್ಲ. ಇಲ್ಲಿ ಏನಾಗಿದೆ ಕೇಳಿದ್ರೆ, ಇವನ ಬಗ್ಗೆ ಹೇಳುವುದಾದ್ರೆ, ಒಂದು ಅತಿಯಾಗಿರುವಂತ ಸೌಂದರ್ಯ ಕಾಳಜಿ ಎನ್ನುವಂಥದ್ದು ಅತಿ ಹೆಚ್ಚುಂಟು. ಅಂದ್ರೆ ಸೌಂದರ್ಯ ವಿಚಾರಗಳು, ಕನ್ನಡಿ ವಿಚಾರಗಳಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಆಸಕ್ತಿ ಉಂಟು, ಇವನಿಗೂ ಅಷ್ಟೇ ಆಸಕ್ತಿ ಉಂಟು. ಕನ್ನಡಿ ವಿಚಾರದಲ್ಲಿ ಮಾತ್ರ ಅಲಂಕಾರಿಕ ವಸ್ತುಗಳ ಮೇಲೆ ಆಸಕ್ತಿ ಜಾಸ್ತಿ. ಹಾಗಾಗಿ ಇವನಿಗೆ ಒಂದು ಪಂಚಬಾಣೇಶಿ ಮಂತ್ರ ಜಪಗಳನ್ನ ಮಾಡೋದ್ರಿಂದ ಈ ವಿವಾಹಕ್ಕೆ ಕೆಲವೊಂದು ಪ್ರತಿಬಂಧಕವಾಗಿ ನಿಂತಿರುವಂಥದ್ದಿದೆ. ಆ ಪ್ರತಿಬಂಧಕಾದಿಗಳನ್ನು ಸರಿ ಮಾಡಿಕೊಳ್ಳಿ. ಆ ನಂತರದಲ್ಲಿ ಸರಿಯಾಗ್ತದೆ. ಕುಟುಂಬ ವಿಚಾರದಲ್ಲಿ ಕುಟುಂಬದಿಂದ ಹೆಣ್ಣು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಿಮ್ಮ ಪರಿಚಯ ಇರುವಂಥ ವಿಚಾರಗಳಿಂದ, ಅದರಲ್ಲೂ ಪೂರ್ವ ಮತ್ತೆ ಉತ್ತರ ಭಾಗದ ಮಧ್ಯಭಾಗದಿಂದ ಈ ಹೆಣ್ಣು ಬರುವಂಥ ಯೋಗಗಳು ಇವನಲ್ಲಿ ತುಂಬ ಚಂದವಾಗಿ ಕಾಣಿಸ್ತಾ ಉಂಟು.
ಮತ್ತೇನಾಗ್ತಿದೆ, ಹೆಣ್ಣು ಬರಲಿಲ್ಲ ಅಂತಿಲ್ಲ, ನೀವು ಶುಕ್ರನ ವಿಷಯ ಅಂತ ಹೇಳಿದ್ರೆ ಆಸ್ತಿ ವಿಚಾರಗಳಿಗೆ ಅವಳನ್ನ ಬೇಡ ಅಂತೇಳಿ ಯಾವ್ದು ಸೆಟ್ ಆಗೋದಿಲ್ಲ, ಇದು ಬೇಡ ಅನ್ನುವಂತ ಹೇಳಿದಂಥದ್ದು ಉಂಟಿಲ್ಲಿ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ದುಷ್ಟ ನಕ್ಷತ್ರಗಳು ಅಂತ ಹೇಳಿದ್ರೆ ಕೆಟ್ಟದ ಇವನಿಗೆ ಸೇರ್ದಲೇ ಇರುವಂತ ಜಾತಕಗಳೇ ಇವನಿಗೆ ಗೋಚರಕ್ಕೆ ಬರ್ತಾ ಉಂಟು. ಸದ್ಯಕ್ಕೆ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಲಿ, ಇವನು ಅನ್ಕೊಂಡಂತ ರೀತಿಯಲ್ಲಿ ಅನುರೂಪಳಾಗಿರ್ತಕ್ಕಂತಹ ಹುಡುಗಿ ಅನ್ನುವಂಥದ್ದು ವಿವಾಹಕ್ಕೆ ಸಿಗುವಂತ ಯೋಗಗಳಿದೆ. ಆ ದೇವರನ್ನು ಆರಾಧನೆ ಮಾಡಿ ಒಳ್ಳೆಯದಾಗಿ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗ್ರಹಗಳ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.